ಇನ್ನು ಕೊಡಗು ಭಾಗದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇದೆ ಪಯಸ್ವಿನಿ ನದಿ. ಜೋಡುಪಾಲ ಭಾಗದಲ್ಲಿ ಜಲಸ್ಫೋಟವಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಕೊಯ್ನಾಡಿನಲ್ಲಿ ಮುಂಜಾನೆ ದಿಢೀರ್ ಅಂತ ಪ್ರವಾಹ ಬಂದಿದೆ. ಈ ಹಿಂದೆನೂ ಅಷ್ಟೇ ಕೊಡಗು ಭಾಗದಲ್ಲಿ ಜಲಸ್ಫೋಟ ಆಗ್ತಿತ್ತು, ಅದೊಂದು ಆತಂಕ ಇತ್ತು. ಮತ್ತೆ ಮಣ್ಣು ಕುಸಿತ ಆಗೋದು, ಭೂ ಕುಸಿತ ಆಗೋ ಆತಂಕ. ಮತ್ತೆ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಭೂಕಂಪನದ ಅನುಭವ ಕೂಡ ಅಲ್ಲಾಗಿತ್ತು ಒಂದಿಷ್ಟು ಭಾಗಗಳಲ್ಲಿ, ಕೊಡಗು ಮಡಿಕೇರಿ ಭಾಗದಲ್ಲಿ. ಹಾಗಾಗಿ ಅಲ್ಲಿನ ಜನರಿಗೆ ಮತ್ತೆ ಪ್ರವಾಹದ ಭೀತಿ, ಈಗ ಜಲಸ್ಫೋಟವಾಗಿರುವಂತಹ ಶಂಕೆ ಇದೆ. ಜೋಡುಪಾಲ ಹತ್ರ ನದಿ ಬದಿಯ 7 ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಪಯಸ್ವಿನಿ ನದಿ ಸುತ್ತಮುತ್ತ ಜನ ನಿದ್ದೆಯಲ್ಲಿರುವಾಗಲೇ ಈ ಅಣೆಕಟ್ಟೆ ನೀರು, ಕಿಂಡಿ ಅಣೆಕಟ್ಟೆ ನೀರು ನುಗ್ಗಿಬಿಟ್ಟಿದೆ. ಈಗ ಹಂದಿ, ಕೋಳಿ ಅವೆಲ್ಲ ಕೊಚ್ಕೊಂಡು ಹೋಗಿದೆ. ಮತ್ತೆ ಈ ಮರದ ದಿಮ್ಮಿಗಳೆಲ್ಲ ಮನೆಗೆ ನುಗ್ಗಿ ಬರ್ತಾ ಇದೆ. ಇನ್ನು ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದಷ್ಟು ಪ್ರಮಾಣದಲ್ಲಿ ಮಳೆ ಸಂಪೂರ್ಣ ಕಡಿಮೆ ಆಗಿತ್ತು. ಆದರೆ ನಿನ್ನೆಯಿಂದ ಸುರಿದಂತಹ ಭೀಕರ ಮಳೆಗೆ ಮಡಿಕೇರಿ ತಾಲೂಕಿನ ಕೊಯ್ನಾಡಿನಲ್ಲಿ ಮತ್ತೆ ಪ್ರವಾಹ ಉಂಟಾಗಿದೆ. ಸೊ ನಾವು ನೋಡ್ಬೋದು, ಇದು ಪಯಸ್ವಿನಿ ನದಿ. ಪಯಸ್ವಿನಿ ನದಿಯಲ್ಲಿ ಸಂಪೂರ್ಣವಾಗಿ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. ಸೊ ಇದು ಕೆಸರು ಮಿಶ್ರಿತ ನೀರು ಹರಿದು ಬರುವಂತಹ ಉದ್ದೇಶ, ಸೊ ಬೆಟ್ಟದ ಯಾವುದೋ ಒಂದು ತಪ್ಪಲಿನಲ್ಲಿ ಭೀಕರವಾದಂತಹ ಜಲಸ್ಫೋಟ ಆಗಿರುತ್ತೆ. ಅದರ ಪರಿಣಾಮವಾಗಿ ಇಂತಹ ಕೆಸರು ಮಿಶ್ರಿತ ನೀರು ಸಂಪೂರ್ಣವಾಗಿ ಹರಿದು ಬರ್ತಿರೋಂಥದ್ದು. ಆದರೆ ಇದು ತೊಂದರೆ ಆಗಿರೋಂಥದ್ದು ನಿಜವಾಗ್ಲೂ ಕೊಯ್ನಾಡಿನಲ್ಲಿರುವಂತಹ ಈ ಕುಟುಂಬಗಳಿಂದವೆ, ಇವುಗಳಿಗೆ ಪದೇ ಈ ರೀತಿ ಪ್ರಾಬ್ಲಮ್ ಆಗ್ತಿರೋಂಥದ್ದು. ಕಳೆದ 2 ತಿಂಗಳ ಅವಧಿಯಲ್ಲಿ 3 ಬಾರಿ ಈ ಮನೆಗಳು ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಎಷ್ಟು ಮಟ್ಟಿಗೆ ಭೀಕರವಾಗಿದೆ ಅಂತಂದರೆ, ರಾತ್ರಿ ನುಗ್ಗಿದಂತಹ ಆ ನೀರೇನಿದೆ, ಆ ನೀರಿನ ರಭಸಕ್ಕೆ ದೊಡ್ಡ ಮರದ ದಿಮ್ಮಿಗಳೆಲ್ಲವೂ ಕೂಡ ಕೊಚ್ಚಿ ಬಂದು ಆ ಮನೆ ಬಾಗಿಲು ಕೂಡ ಹೋಗಿ ನುಗ್ಗಿರೋಂಥದ್ದು. ಒಂದು ಮರ ನೀವು ನೋಡ್ಬೋದು, ಆ ಮನೆಯವರು ನಿಂತಿರೋಂತಹ ಸ್ಥಳದಲ್ಲಿ ಒಂದು ಮರದ ದಿಮ್ಮಿ ಕೂಡ ಮನೆ ಬಾಗಿಲ ಒಳಗಡೆ ಹೋಗಿದೆ. ಸೊ ಇಂತಹ ಅಪಾಯದ ಸ್ಥಿತಿ ಆಗಿರೋಂಥದ್ದು. ಅದು ಮುಂಜಾನೆ 3 ಗಂಟೆ, ರಾತ್ರಿ 3 ಗಂಟೆಯಲ್ಲೂ ಕೂಡ ಯಾವುದೇ ಸಮಸ್ಯೆ ಇರಲಿಲ್ಲ. ಮುಂಜಾನೆ 5 ಗಂಟೆಯ ಸಂದರ್ಭದಲ್ಲಿ ಭೀಕರವಾಗಿ ಇದ್ದಕ್ಕಿದ್ದ ಹಾಗೆಯೇ ನೀರು ನುಗ್ಗಿದೆ. ಪರಿಣಾಮವಾಗಿ ಸೊ ಮನೆಯ ಜನ ಕೂಡ ಯಾವುದನ್ನೂ ಕೂಡ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಮನೆಯಲ್ಲಿದ್ದಂತಹ ಕೋಳಿ, ಹಂದಿ ಅವೆಲ್ಲವೂ ಕೂಡ ಪ್ರವಾಹಕ್ಕೆ ತುತ್ತಾಗಿದ್ದಾವೆ. ಎಲ್ಲವೂ ಕೂಡ ಪ್ರವಾಹದ ನೀರಿನಲ್ಲಿ ಕೊಚ್ಚೋಗಿದ್ದಾವೆ ಅನ್ನೋಂತಹ ಮಾಹಿತಿ ಇರೋಂಥದ್ದು. ಸೊ ನೋಡ್ಬೋದು, ಮನೆ ಮುಂಭಾಗದಲ್ಲಿ ಇನ್ನೂ ಕೂಡ ಎಷ್ಟೊಂದು ನೀರಿದೆ. ಸುಮಾರು 2ರಿಂದ 3 ಅಡಿಯಷ್ಟು ನೀರು ಇನ್ನೂ ಕೂಡ ಮನೆ ಮುಂಭಾಗದಲ್ಲಿ ನಿಂತಿರೋಂತಹದ್ದು. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟಾಗೆ ಸ್ಥಳೀಯರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇದು ಯಾವಾಗ ಆಗಿದ್ದು, ಏನೆಲ್ಲ ಸ್ಥಿತಿ ಆಗಿದೆ? ನಿನ್ನೆ ರಾತ್ರಿ 4 ಗಂಟೆ ಹೊತ್ತಿಗೆ ನಾನು ಪಂಚಾಯತ್ ಕಾರ್ಯದರ್ಶಿ ಪಂಚಾಯತ್ ಬೆಳಗ್ಗೆ ನೀರು ಸಿಗಿತು, ಅವರಿಗೆ ಬಂದೆವು. ನೋಡುವಾಗ ಇದು 3ನೇ ಅವಧಿಗೆ ಆಗೋದು ಇದೇ ರೀತಿ. ಅಂದರೆ ಈಗ ಏನಾಗಿದೆ? ಮನೆಯಲ್ಲಿ ಏನಾದ್ರು ವಸ್ತುಗಳಿತ್ತ ಅಥವಾ ಕೆಲವು ಹಂದಿಗಳಿತ್ತು, ಅಂದರೆ ಕೋಳಿಗಳು, ಮತ್ತು ಮನೆ ಒಳಗಿದ್ದು, ಮನೆ ಒಳಗೆ ನೋಡಿದರೆ ಪರಿಸ್ಥಿತಿ ಫುಲ್ಲು ಇದಾಗಿದೆ. ಅವ್ರಿಗೆ ಆಗಲಿಕ್ಕೆ ಇರೋದು ಆ ರೀತಿಯಾಗಿದೆ. ಅಂದರೆ ಈಗ ರಾತ್ರಿ ಮಳೆ ಏನಾದ್ರು ಜಾಸ್ತಿ ಇತ್ತು, ಅವಾಗ ಏನಾದ್ರು ನಿಮಗೆ ಮುನ್ಸೂಚನೆ ಏನಾದ್ರು ಇತ್ತಾ, ಹೇಗೆ? ಇಲ್ಲ, ರಾತ್ರಿ ಈ ಕಡೆ ಮಳೆ ಸ್ವಲ್ಪ ಕಡಿಮೆ, ಎಲ್ಲಿಯೋ ಬೇರೆ ಕಡೆ ಮಳೆ ಜಲಸ್ಫೋಟ ಆಗಿರಬೇಕು. ಇಲ್ಲಿ ಮಳೆ ಸ್ವಲ್ಪ ಕಡಿಮೆ ಇತ್ತು. ಓಕೆ. ಸೊ ಇದು ಅಂದ್ರೆ ಹೇಳೋಂತಹ ಮಾತು, ನಲ್ಲಿ ರಾತ್ರಿ ಸುರಿದಿರುವಂತಹ ಮಳೆಯ ಪರಿಣಾಮದಿಂದಾಗಿ ಕೊಯ್ನಾಡಿನಲ್ಲಿರುವಂತಹ 7-8 ಕುಟುಂಬಗಳು ತೀವ್ರ ಸಂಕಷ್ಟವನ್ನು ಎದುರಿಸ್ತಿರೋಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು.